ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಜೆಡಿಯು ಎನ್ಡಿಎ ಪಕ್ಷದ ಮಿತ್ರ ಪಕ್ಷ, ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಬಿಜೆಪಿಗೆ ಬೆಂಬಲ. ಪಕ್ಷದ ಕಚೇರಿಯಲ್ಲಿ ಜೆಡಿಯು ರಾಷ್ಟ್ರಾಧ್ಯಕ್ಷ ನಿತೀಶ್ ಕುಮಾರ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ರಾಜ್ಯದಲ್ಲಿ ಮಹಿಮಾ ಪಟೇಲ್ ನೇತೃತ್ವದಲ್ಲಿ ಸದಸ್ಯತ್ವ ನೋಂದಣಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದ ಜೆಡಿಯು. ಜೆಡಿಯುಗೆ ಜೆಡಿಎಸ್ ಪಕ್ಷದ ವರಿಷ್ಠರ ಬಗ್ಗೆ ಅಪಾರ ಗೌರವವಿದೆ. ಜೆಡಿಯು ಯುವ ಘಟಕದ ರಾಜ್ಯ ಕಾರ್ಯದರ್ಶಿಗಳಾಗಿ ಹೇಮಂತ್ ಕುಮಾರ್ ಆಯ್ಕೆ. ವರದಿ ಕಲ್ಪತರು ನ್ಯೂಸ್. ಹೇಳಿ ಸರ್. ಪತ್ರಿಕಾ ಬಾಂಧವ ಮಿತ್ರರಿಗೆ ವಂದನೆಗಳು ಹಾಗೂ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಜೆಡಿಯು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು KR ರಂಗನಾಥ್ ಅಂತೇಳಿ. ಈ ದಿನ ಬಿಹಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶ್ರೀ ನಿತೀಶ್ ಕುಮಾರ್ ಅವರು ನಮ್ಮ ಜೆಡಿಯು ಪಕ್ಷದ ರಾಷ್ಟ್ರಾಧ್ಯಕ್ಷರು. ಅವರ ಒಂದು 75ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ನಾವು ಪಕ್ಷದ ಕಾರ್ಯಕರ್ತರು ಮಾನ್ಯ ಶ್ರೀ ಮಹಿಮಾ ಪಟೇಲ್ರವರ ಸೂಚನೆ ಮೇರೆಗೆ ಎಲ್ಲ ಕಡೆಯೂ ಆಚರಣೆ ಮಾಡ್ತಾಯಿದ್ದೀವಿ. ಇದು ತುಂಬ ವಿಳಂಬವಾಗಿ ನಮಗೆ ಗಮನಕ್ಕೆ ಬಂದಿದ್ದರಿಂದ ವಿಳಂಬಕ್ಕೆ ನಾನು ವಿಷಾದನೆ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಬಿ ಡಿ ಜಿತೆಯವರು ರಾಷ್ಟ್ರ ಉಪಾಧ್ಯಕ್ಷರಾಗಿದ್ದರು, ಉಪ ರಾಷ್ಟ್ರಪತಿಗಳಾಗಿದ್ದರು. ಅವ್ರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಅವರನ್ನು ಸಹ ನಾವು ಸ್ಮರಿಸಿಕೊಂಡು ಅವ್ರಿಗೂ ಸಹ ನಾವೊಂದು ಕೃತಜ್ಞತೆಯನ್ನು ತೋರ್ಪಡಿಸ್ತಾ ಇದ್ದೀವಿ. ಈಗ ಮತ್ತೊಂದು ಅಂಶವಾಗಿ ನಮ್ಮ ಜೆಡಿಯು ಪಕ್ಷಕ್ಕೆ ಯುವ ಘಟಕದ ಕಾರ್ಯದರ್ಶಿಯಾಗಿ ಮಾನ್ಯ ಶ್ರೀ ಹೇಮಂತ್ ಕುಮಾರ್ ಅವರನ್ನು ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ KR ನಾಗರಾಜ್ ಅವರು ನೇಮಕ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಪಕ್ಷಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೀವಿ. ಎರಡನೇದಾಗಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಸದಸ್ಯತ್ವ ನೋಂದಣಿ ಅಭಿಯಾನ, ಅದನ್ನು ಒಂದು ನಮ್ಮ ಪತ್ರಿಕಾ ಮಿತ್ರರ ಒಂದು ಸಹಕಾರ ಮತ್ತು ಸಹಾಯದಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಲು ತಮ್ಮ ಪಾತ್ರ ಕಾರಣ ಇಷ್ಟೇ. ಸಾಮಾನ್ಯ ಜನರಿಗೆ ಪಕ್ಷದ ಒಂದು ಇರುವಿಕೆಯನ್ನು, ಪಕ್ಷದ ಚಟುವಟಿಕೆಗಳನ್ನು ರವಾನಿಸುವ ಸಾಮಾಜಿಕ ಒಂದು ಜಾಲತಾಣ ಪತ್ರಿಕೋದ್ಯಮ, ಅದೇ ರೀತಿ TV ಮಾಧ್ಯಮಗಳು ಸಹ ಇವತ್ತು ಎರಡನೇದಾಗಿ ನಡೀತಾ ಇದೆ.